ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಸದ್ಯ ರಾಜ್ಯಕ್ಕೆ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಆಗಿದೆ. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಮೈಸೂರು ಭಾಗದಲ್ಲಿ ಮಳೆ ಅಭಾವ, ಕೊರತೆ ಎದುರಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ರಾಜ್ಯದಲ್ಲೇ ಮೊದಲು ತುಂಬುವ ಡ್ಯಾಮ್ ಎಂಬ ಹೆಗ್ಗಳಿಕೆಗೆ ಮೈಸೂರಿನ HD ಕೋಟೆ ತಾಲೂಕಿನ ಬೀಚನಲ್ಲಿ ಇರುವಂತಹ ಕಬಿನಿ ಡ್ಯಾಮ್ ಹೆಸರುವಾಸಿಯಾಗಿತ್ತು. ರಾಜ್ಯದಲ್ಲೇ ಬಹುಬೇಗ ತುಂಬುವಂತ ಡ್ಯಾಮ್ ಇದಾಗಿತ್ತು. ಆದರೆ ಈ ಬಾರಿ ಕಬಿನಿ ಡ್ಯಾಮ್ ಕೂಡ ಖಾಲಿಯಾಗಿರುವಂಥದ್ದು. 19 TMC ನೀರಷ್ಟು ನೀರು ಹಿಡಿಯುವಷ್ಟು ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಡ್ಯಾಮ್ ಸದ್ಯ ಕೇವಲ 4.5 TMC ಅಷ್ಟು ನೀರನ್ನು ಮಾತ್ರ ಸಂಗ್ರಹ ಮಾಡಿಕೊಂಡಿದೆ. ಬೇಸಿಗೆಯಲ್ಲಿ ಒಂದಷ್ಟು ಮಳೆ ಆಗಲಿಲ್ಲ. ಈ ಸರಿ ಮಳೆಗಾಲ ಈಗಾಗಲೇ ಮುಂಗಾರು ಕೂಡ ಪ್ರವೇಶ ಮಾಡಿದ್ರು ಕೂಡ ಮಳೆಯ ಅಭಾವ ಉಂಟಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೇ ರೀತಿ ಮುಂದುವರಿದ್ರೆ ಮುಂದಿನ ದಿನಗಳಲ್ಲಿ ಕಬಿನಿ ಡ್ಯಾಮ್ ಅನ್ನ ಆಶ್ರಯಿಸಿಕೊಂಡಿದ್ದಂತಹ ಒಂದಷ್ಟು ತಾಲೂಕುಗಳು ಹಾಗೂ ಒಂದಷ್ಟು 1000 ಎಕರೆಗಟ್ಟಲೆ ಏನು ರೈತರು ವ್ಯವಸಾಯವನ್ನ ಮಾಡ್ತಾ ಇದ್ರು, ಅಲ್ಲದೆ ಇಲ್ಲಿಂದ ಬೆಂಗಳೂರು, ಚಾಮರಾಜನಗರ, ಮೈಸೂರು ಭಾಗಕ್ಕೆ ಕುಡಿಯುವ ನೀರನ್ನ ಸಪ್ಲೈ ಮಾಡಲಾಗ್ತಿತ್ತು. ಇದಕ್ಕೂ ಕೂಡ ತೊಂದರೆ ಉಂಟಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಕಪಿಲಾ ನದಿಯನ್ನ ಆಶ್ರಯಿಸಿಕೊಂಡು ಮೈಸೂರಿನ HD ಕೋಟೆ ತಾಲೂಕು ಇರ್ಬೋದು, ನಂಜನಗೂಡು ತಾಲೂಕು ಇರ್ಬೋದು, ಟಿ ನರಸೀಪುರ ತಾಲೂಕು ಇರ್ಬೋದು, ಇಲ್ಲಿ ಸುಮಾರು ಸಾವಿರಾರು ಗಟ್ಟಲೆ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನ ಬೆಳೀತಾ ಇದ್ರು. ವ್ಯವಸಾಯಕ್ಕೆ ಕಪಿಲಾ ನದಿಯ ನೀರನ್ನ ಬಳಕೆ ಮಾಡಲಾಗ್ತಿತ್ತು. ಆದ್ರೆ ಈ ಬಾರಿ ಕಬಿನಿ ಡ್ಯಾಮ್ ಮೇಲೆ ಕೂಡ ನೀರಿನ ಅಭಾವ ಉಂಟಾಗಿರುವಂತದ್ದು. ಕೇರಳದ ಗಡಿ ಭಾಗಗಳಲ್ಲಿ ಕೇರಳದಲ್ಲಿ ಸಾಕಷ್ಟು ಮಳೆ ಆದ್ರೆ ಅಲ್ಲಿಂದ ಫ್ಲೋ ಆಗಿ ಕಬಿನಿಗೆ ಬರ್ತಾ ಇತ್ತು. ಈಗ ಅಲ್ಲೂ ಕೂಡ ಮಳೆ ಅಭಾವ ಉಂಟಾಗಿದೆ. ಮತ್ತೆ ಮೈಸೂರಿನ ಕಬಿನಿ ಹಿನ್ನೀರಿನ ಭಾಗ ಏನಿದೆ ಅಲ್ಲೂ ಕೂಡ ಮಳೆಯ ಅಭಾವ ಉಂಟಾಗಿರುವ ಕಾರಣಕ್ಕಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ರೈತರಲ್ಲಿ ಆತಂಕ ಎದುರಾಗಿರುವಂತದ್ದು. ಇನ್ನು ಕುಡಿಯೋ ನೀರಿನ ವಿಚಾರಕ್ಕೆ ಬಂದ್ರೆ ಕಬಿನಿ ನೀರಿನ ಸುಮಾರು ಇಲ್ಲಿಂದ ನಂಜನಗೂಡು ಇರ್ಬೋದು, HD ಕೋಟೆ ಇರ್ಬೋದು, ಮೈಸೂರು, ನರಸೀಪುರ ಈ ಭಾಗಕ್ಕೆ ಒಂದಷ್ಟು ಕುಡಿಯೋ ನೀರನ್ನು ಕೂಡ ಸಪ್ಲೈ ಮಾಡಿಕೊಳ್ಳಲಾಗ್ತಿತ್ತು. ಅಲ್ಲದೆ ಕೆನಾಲ್ ಮೂಲಕ ಒಂದಷ್ಟು ಕೃಷಿಗೂ ಕೂಡ ನೀರನ್ನು ಹರಿಸಲಾಗ್ತಿತ್ತು. ಆದರೆ ಈ ಬಾರಿಯ ಮಳೆಯ ಅಭಾವ ಏನಿದೆ ಇದು ಸಾಕಷ್ಟು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ಮುಂಗಾರು ಮಳೆ ಪ್ರವೇಶ ಆಗಿದೆ. ಒಂದು ವೇಳೆ ಮುಂಗಾರು ಮಳೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಉಳಿಲಿಲ್ಲ ಅಂತಂದ್ರೆ, ಮಳೆ ಆಗಲಿಲ್ಲ ಅಂತಂದ್ರೆ, ಕಬಿನಿ ಡ್ಯಾಮ್ ತುಂಬಲಿಲ್ಲ ಅಂದ್ರೆ ಒಂದಷ್ಟು ಸಂಕಷ್ಟ ಎದುರಾಗೋದಂತೂ ಕಟ್ಟಿಟ್ಟ ಬುಟ್ಟಿ. ಯಾಕಂತ ಹೇಳಿದ್ರೆ ಕಬಿನಿ ಡ್ಯಾಮ್ನ ನೀರನ್ನ ಆಶ್ರಯಿಸಿಕೊಂಡು ಸಾವಿರಾರು ಹೆಕ್ಟೇರ್ಗಷ್ಟು ರೈತರು ವ್ಯವಸಾಯವನ್ನ ಮಾಡ್ತಾ ಇದ್ರು, ಕೃಷಿಗೆ ನೀರಿರ್ತಿತ್ತು. ಜೊತೆಗೆ ಜಾನುವಾರುಗಳಿಗೂ ಕೂಡ ನೀರನ್ನ ಇದೇ ನದಿ ಮುಖಾಂತರ ಹಾಯ್ದು ಹೋಗುವಂತಹ ಸಾಕಷ್ಟು ಸಣ್ಣ ಪುಟ್ಟ ಕೆನಾಲ್ಗಳಿಗೆ ತುಂಬಿಕೊಡ್ಲಾಗ್ತಿತ್ತು, ಕೆರೆ ಕಟ್ಟೆಗಳಿಗೆ ತುಂಬಿಸ್ಕೊಳ್ಳಲಾಗ್ತಿತ್ತು. ಆದ್ರೆ ಈ ಬಾರಿ ಸದ್ಯ ಈಗಾಗಲೇ ಜೂನ್ ತಿಂಗಳ ಮಿಡ್ಲಲ್ಲಿ ಇದ್ದೀವಿ ನಾವು. ಜುಲೈ ತಿಂಗಳ ಕಳೆದ ಬಾರಿ ಜೂನ್ ತಿಂಗಳಲ್ಲೇ ಕಬಿನಿ ಡ್ಯಾಮ್ ತುಂಬಿತ್ತು. KRSಗೂ ಕೂಡ ಸಾಕಷ್ಟು ನೀರಿನ ಪ್ರಮಾಣ ಬರ್ತಿತ್ತು. ಆದ್ರೆ ಈಗ ಇನ್ಫ್ಲೋ ಔಟ್ಫ್ಲೋ ಅನ್ನ ಗಮನಿಸೋದಾದ್ರೆ ಕಬಿನಿ ಡ್ಯಾಮ್ಗೆ ಬರುವಂತ ಇನ್ಫ್ಲೋ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಔಟ್ಫ್ಲೋ ಏನಿದೆ ಸಾಕಷ್ಟು ಇನ್ಫ್ಲೋ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲೂ ಕೂಡ ಔಟ್ಫ್ಲೋನ ಈಗಾಗಲೇ ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೇಸಿಗೆಯ ತರದಲ್ಲೇ ಈಗ ಅಲ್ಲಿ ಪರಿಸ್ಥಿತಿ ಎದುರಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಮುಂಗಾರು ಮಳೆ ಈ ಕೇರಳ ಭಾಗದಿಂದ ಒಂದಷ್ಟು ಇನ್ಫ್ಲೋ ಬರಲಿಲ್ಲ ಅಂತ ಹೇಳಿದ್ರೆ, ಮೈಸೂರು ಭಾಗದ ನಾಗರಹೊಳೆ, ಬಂಡೀಪುರ ಭಾಗದಲ್ಲಿ ಏನಾದರೂ ಹೆಚ್ಚಾಗಿ ಮಳೆ ಆಗಲಿಲ್ಲ ಅಂತಂದ್ರೆ ಕಬಿನಿ ಡ್ಯಾಮ್ ಅನ್ನ ಆಶ್ರಯಿಸಿಕೊಂಡಿದ್ದಂತಹ ಸಾವಿರಾರು ರೈತ ಕುಟುಂಬಗಳಿರ್ಬೋದು, ಜಾನುವಾರುಗಳಿರ್ಬೋದು, ಈ ನದಿಯನ್ನೇ ಅವಲಂಬಿಸಿಕೊಂಡಿದ್ದ ಒಂದಷ್ಟು ಇಂಡಸ್ಟ್ರಿಗಳಿರ್ಬೋದು, ಒಂದಷ್ಟು ರೈತರ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಈಡಾಗುವುದರಲ್ಲಿ ಯಾವುದೇ ಸಂಶಯವೂ ಕೂಡ ಕಾಣ್ತಾ ಇಲ್ಲ. ಸದ್ಯ ಈ ಬಾರಿ ಮುಂಗಾರು ಮಳೆ ಕೇರಳಕ್ಕೆ ಪ್ರವೇಶ ಮಾಡಿರುವ ಹಿನ್ನೆಲೆಯಲ್ಲಿ ಹೆಚ್ಚು ಮಳೆ ಆಗುತ್ತೆ. ಅಲ್ಲಿಂದ ಇನ್ಫ್ಲೋ ಸಾಕಷ್ಟು ರೀತಿಯಲ್ಲಿ ಹರಿದು ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ರೈತರು ಇಟ್ಕೊಂಡಿದ್ದಾರೆ. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಏನಾದರೂ ಮಳೆ ಆಗಲಿಲ್ಲ ಅಂದ್ರೆ ಈಗಾಗಲೇ 4.5 TMCಗೆ ಕಬಿನಿ ಡ್ಯಾಮ್ ಇಳಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಬರದ ಛಾಯೆ ಮೈಸೂರು ಜಿಲ್ಲೆಯನ್ನು ಕೂಡ ಪ್ರವೇಶ ಮಾಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.